ಅಯ್ಯೋ ನನ್ನ ಮಗನೇ, ಇವಾಗ ತಾನು ಊರಿಗೆ ಬರ್ತೀರ ಅಂತ ಹೇಳ್ಬಿಟ್ಟು ಇವಾಗ ಮತ್ತೆ ಮೈಸೂರು ಅಂತ ಒದ್ದೇಳ್ಕೊಂಡು ಹೋಗ್ತಾ ಇದ್ದೀರಿ. ನೋಡ್ಬಿಡು 10:30 ಆದ್ರೂ ಇನ್ನೂ ಏನು ಟ್ರಾಫಿಕ್ ಇದೆ ಈ ಬೆಂಗಳೂರಲ್ಲಿ ಸ್ವಾಮಿ. ಏನು ಗುರು ಟ್ರಾಫಿಕ್ ಇತ್ತು ತೇರಿಕೆ. ಎಲ್ಲರೂ ಇದ್ರಿ ಇಂಥವ್ರೆಲ್ಲ, ನನಗೆ ಸಿಗ್ಬೇಕಲ್ಲ. ಓ ಯಾಕಂದ್ರೆ ಕೈ ಅಡ್ಡ ಹಾಕಿದ್ದು. ಈಗೆಲ್ಲ ಆಯಿತು. ಟೈಮ್ ನೋಡಿ ಎಷ್ಟಾಗಿದೆ ಗೊತ್ತಾ? 10 ಗಂಟೆ ಆಗಿದೆ. ಏಯ್ ಆಗ್ದೇನ ಪೆಟ್ರೋಲು? ಗೊತ್ತಾ ರೂಟು? ಗೊತ್ತಾ ರೋಡು ಅಂದೆ. ನೋಡಿ ಟೈಮ್ ಬಂದು 10 ಗಂಟೆ ಆಗ್ತಾಯಿದೆ. ಹಾಂ ಸರಿ. ಇಷ್ಟೊತ್ತಾಯ್ತು, ಅದು ಯಾವುದು ಸೀಕ್ರೆಟ್ ಸ್ಯಾಂಟಾ ಇಷ್ಟೊತ್ತಾಗಿದೆ ಗುರು. ಅದು ಈಗೆಲ್ಲ ಊಟ ಮಾಡ್ತೀರಿ, ಹೋಗ್ತಾ ಇರಿ ಈಗ ಊರಿಗೆ. ಮೇ ಬಿ 11:30 12 ಗಂಟೆ ಆಗುತ್ತೆ ಹೋಗೋಷ್ಟರಲ್ಲಿ. ಟ್ರಾಫಿಕ್ ಇರಲ್ಲ ಅನ್ಕೊತೀನಿ, 1.5 hour ಅಷ್ಟೇ ಇಲ್ಲಿಂದ. ಜೊತೆ ಇನ್ನೊಬ್ರು ಬರ್ತಾ ಇದ್ದಾರೆ, ಫೇಮಸ್ ಸೆಲೆಬ್ರಿಟಿ ಅಂತ ಹೇಳಿದ್ನಲ್ಲ ಮಾರ್ನಿಂಗ್ ನಿಮಗೆ, ಅವನೇ ಬರ್ತಾ ಇದ್ದಾನೆ. ಈಗ ತಾನೇ ಟಿಫನ್ ಮಾಡಿದ್ದಾಯಿತು. 5 ರೂಪಾಯಿ ಇಡ್ಲಿ ಅಂತೆ. ಕ್ಲಿಯರಾಗಿ ಕಾಣಿಸ್ತಾಯ್ತಾ? ಹಾಂ ನೋಡ್ಬಿಡು 10:30 ಆದ್ರೂ ಇನ್ನೂ ಏನು ಟ್ರಾಫಿಕ್ ಇದೆ ಈ ಬೆಂಗಳೂರಲ್ಲಿ ಸ್ವಾಮಿ. ಆಗ್ಲಿಂದ ನಾವು ಬಂದಿದ್ದು ಬೆಂಗಳೂರು ಕೂಡ ದಾಟಿಲ್ಲಪ್ಪ, ಒಂದು 5-6 ಕಿಲೋಮೀಟರ್ಸ್ ಬಂದಿರ್ಬೋದು ಅಷ್ಟೇ ಅಲ್ಲಿಂದ. 10:30 ಗುರು ಟ್ರಾಫಿಕ್ ನೋಡ್ಗುರು ಏನಿದೆ. ನಮ್ಮ ಬಾಸ್ ನೋಡಲ್ಲೆಲ್ಲ ನುಗ್ಗಿಸ್ತಾ ಇದ್ದಾನೆ. ಎಲ್ಲೋದ್ರು ನಮ್ಮ ಹುಡುಗರು ಕಾಣಿಸ್ತಾನೆ ಇಲ್ಲ, ಹಿಂದೆ ಅವ್ರಿಗೆ ಮುಂದೆ ಅವ್ರಿಗೆ ಗೊತ್ತಿಲ್ಲ. ಮೇ ಬಿ ಮುಂದೆ ಇರ್ಬೋದು ಅನ್ಕೊಂತೀನಿ. ಇಲ್ಲ ಹಿಂದೆ ಇದ್ದಾರ. ಎಲ್ಲೋದ್ರಪ್ಪ ಇವರು? ಏನು ಗುರು ಟ್ರಾಫಿಕ್ ಇತ್ತು ತೇರಿಕೆ. ಎಲ್ಲೋ ಮೇಲೆ ರೈಟ್ಗಲ್ಲೋ ಸ್ಟ್ರೈಟ್ ಬನ್ನಿ. ಎಲ್ಲಿ ರೈಟ್ಗೆ ಹೋಗ್ಬೇಡಿ, ಸ್ಟ್ರೈಟ್ ಬನ್ನು. ಸ್ಟ್ರೈಟ್ ಬನ್ನಿ, ರೈಟಿಗೆ ಬೇಡ, ಸ್ಟ್ರೈಟ್ ಬಾರೋ. ಎಲ್ಲಿ ರೈಟ್ಗೆ ಹೋಗೋದು ಬೇಡ. ನಾನು ಇಲ್ಲೇ ಸರ್ ನೋಡಪ್ಪ ನಮ್ಮ ಹುಡುಗರು. ನಾನು ಅವ್ರಿಗೆ ಕಾದ್ಕೊಂಡಿದ್ರೆ ಅವ್ರು ನನಗೇನೋ ಬೇಗ ಹೋಗಿದ್ದಾರೆ, ಎಲ್ಲೋ ಇದ್ದಾರೆ ಅವರು. ನಾನಿನ್ನ ಫ್ಲೈಓವರ್ ಹತ್ತೆ ಇಲ್ಲ ಕೇರಳಪುರಮ್ದು. ಅವ್ರು ಆಗ ಹತ್ಬಿಟ್ಟು ಇಲ್ಬಿಟ್ಟು ಹೋಗ್ತಾ ಇದ್ದಾರೆ. ತಿನ್ನೋದಾಯ್ತಲ್ಲಪ್ಪ. ಕೇರಳ ವರ್ಸಸ್ ಕರ್ನಾಟಕ KSRTC. ಕರ್ನಾಟಕನೇ ಗೆದ್ದಿದೆ ಕೋರ್ಟಲ್ಲಿ. ಈಗ ನಮ್ಮದೇ KSRTC. ಅವ್ರೇನಿಗೆ ಕೊಂದಿರೋ ಗೊತ್ತಿಲ್ಲ. ಅವ್ರದ್ದು ಮೋಸ್ಟ್ಲಿ CSRTC ಕೊಂಡ್ರೆ ಚೆನ್ನಾಗಿರುತ್ತೆ. ತೆಗೆದಾಕ್ಬಿಟ್ಟು ಕೇರಳದಲ್ಲಿ CSRTC ಕೊಂಡ್ರೆ ಫಸ್ಟು C ಲಾಸ್ಟು C ಸಖತ್ತಾಗಿರುತ್ತೆ. ಅದು ಚೆನ್ನಾಗಿರುತ್ತಲ್ಲ ಗುರು. ಸುಮ್ಮನೆ ಯಾಕೆ ಹೊಡೆದಾಡ್ತಾರೆ? ಹೋಗಪ್ಪ.
ನೈಟ್ ಆದರೆ ಟ್ರಾಫಿಕ್ ಇರಲ್ಲ ಅಂದ್ಕೊಂಡಿದ್ದೆ ನಾನು. ನೋಡಿದ್ರೆ ಆಗಲೇ ಒಂದು 7-8 ಹೇಗಿರುತ್ತೆ ಟ್ರಾಫಿಕ್, ಹಂಗಿದೆ ಇವು. ಮೋಸ್ಟ್ಲಿ ಟ್ರಾಫಿಕ್ ಕಡಿಮೆ ಆಗೋದು 2 ಗಂಟೆ 3 ಗಂಟೆ ಅನ್ಕೊಂಡಿದ್ದೀನಿ. ಅದು ಹೇಳಕ್ಕೆ ಬರೋಲ್ಲ. ಆಗ್ಲೂ ಇರುತ್ತೆ ಗುರು ಟ್ರಾಫಿಕ್ಕು. ಹರಿಯಾಣ ಯಾವ್ದು ಗುರು? AR ಅಂದ್ರೆ ಹರಿಯಾಣನಲ್ಲ. ಎಲ್ಲಿ ಗುರು ನಮ್ಮ ಹುಡುಗರು ಇನ್ನೆಷ್ಟು ಫಾಸ್ಟಾಗಿ ಹೋಗಿರ್ಬೇಕಪ್ಪ ಇವರು. ಫೈನಲಿ KRಪುರಂ ಬಂದರೆ ನಮ್ಮ ಹುಡುಗರು ನುಡ್ಕೋದ್ರಾಗ ಆಗೋದಪ್ಪ ಟೈಮು. ಮೇ ಬಿ ನಾನು ಅಲ್ಲಿ ನಿಂತ್ಕೊಂತೀರ ಬಂದಿದ್ದೆ ಬರ್ಬೋದಾಗಿತ್ತು. ನಾನು ಅವ್ರು ಬರ್ತಾರೆ ಅಂತ ಕಾತ್ಕೊಂಡಿದ್ದೆ, ಆದರೆ ನನಗೇನೋ ಮುಂಚೆ ಹೋಗಿದ್ದಾರೆ ಅವರು. ನಾವು ಸ್ವಲ್ಪ ಜಾಗ ಬಿಟ್ಟರೆ ನಮ್ಮ ಹುಡುಗರು ಹೋಗಿ ಹುಡ್ತೀರಣ. ಅವನು ಬರ್ತಾ ಇರೋ ಪುಣ್ಯಾತ್ಮ ಹಣ್ಣು ಮೈಸೂರಿಗೆ ಹೋಗೋಣ ಬಾ ಗುರು, ಇವಾಗ ಹಿಂಗೆ ಹೋಗೋಣ ಮೈಸೂರಿಗಂದು. ಅಯ್ಯೋ ನನ್ನ ಮಗನೇ, ಇವಾಗ ತಾನು ಇವ್ರಿಗೆ ಬರ್ತೀರ ಅಂತ ಹೇಳ್ಬಿಟ್ಟು ಇವಾಗ ಮತ್ತೆ ಮೈಸೂರು ಅಂತ ಒದ್ದೇಳ್ಕೊಂಡು ಹೋಗ್ತಾ ಇದ್ದೀರಿ. ಬೋಲ್ ನನ್ನ ಮಗನಿದ್ದ ಸಡನ್ನಾಗಿ ಎಲ್ಲಿಗೆ ಬೇಕಾಗಿ ನುಗ್ಗಿಬಿಡ್ತಾನೆ ಅವನು ಅಂತ ನನ್ನ ಮಗನವನು. ಎಲ್ಲರೂ ಇದ್ರಿ ಇಂಥವ್ರೆಲ್ಲ, ನನಗೆ ಸಿಗ್ಬೇಕಲ್ಲ. ಚೆನ್ನೈ 317 ಕಿಲೋಮೀಟರ್ಸ್. ಪಾಪ ಇವನ್ ಗುರು ಚೆನ್ನೈ ಫ್ಲಡ್ಸ್ ಬಂದು ಹಂಗಾಗಿದೆ, ಎಲ್ಲ ತುಂಬ ಹೋಗಿದೆ ಚೆನ್ನೈ ಫುಲ್ಲು. ಹೋಗಾಕ ಸೈಡ್ಗೆ. ಯಾರು ಇಷ್ಟೊತ್ತಲ್ಲಿ ಕೂಡ ಝೊಮ್ಯಾಟೊ ಹೊಡಿತಾರೆ ನೋಡಿದ್ರು. ಏನು ಮಾಡೋನೆಲ್ಲ ಹೊಟ್ಟೆ ಪಾಡು. ಆಲ್ರೆಡಿ ಹೊಸ್ಕೊಂಡಿದಾಗ ಅವರೇ ಗುರು ಹೋಗಿ ಒಂದು 5 ನಿಮಿಷ ಅಷ್ಟೇ ಬಂದು ಹೊಸ್ಕೊಂಡೆ. ಓ ಯಾಕಂದ್ರೆ ಕೈ ಅಡ್ಡ ಹಾಕಿದ್ದು ನೋಡಿ ಅವ್ನು ಹೆಂಗೆ ಹೋಗ್ತಾ ಇದ್ದಾನೆ. ಕಲ್ಲಿಗೆ ಬಿದ್ದರೆ 50-60 ಕ್ಯಾಮ್ರಾ ಹೋಗುತ್ತೆ ಬರೋ ಒಂದೇ ಏಟ್ಗೆ. ಚಿಕ್ಕ ಕಲ್ಲಿಗೆ ಬಿಡುತ್ತಲ್ಲ ಗಾಡಿಗೆ. ಮತ್ತೆ ಆದಿದ್ದು ನಮ್ಮ ಸೇಫ್ಟಿ ನಾವು ನೋಡ್ಕೊಂಡು ಬೆಟ್ರ್ ಅಲ್ಲ. ಯಾವ್ದು ಗುರು ಇದು? ಶ್ರೀ ಸಾಯಿ ಕರ್ನಾಟಕ ಗಾಡಿನೇ. ದೂರ ಬಿಡಿದಾನಲ್ಲಪ್ಪ ಬಸ್ಸವನು. ಇಲ್ಲಿ ಹೈವೇ ಒಂದು ಕಿತ್ತಾಕಿದೆ, ಅದೇ ಯಾವಾಗ ಮಾಡ್ತಾರೋ ಏನೋ ಸ್ವಾಮಿ. ಚೆನ್ನಾಗಿಲ್ಲ ಹೈವೇ ಕಿತ್ತಾಕ್ಬಿಟ್ಟು ಏನೋ ಫ್ಲೈಓವರ್ ಮಾಡ್ತಾ ಇರ್ಬೇಕು ಮೋಸ್ಟ್ಲಿ ಇದು. ಕೋಲಾರ 44, ವೈಟ್ಫೀಲ್ಡ್ 11, ಚಿತ್ತೂರು 155. ಮೋಸ್ಟ್ಲಿ ಇದು ಫ್ಲೈಓವರ್ ಅನ್ಕೊಂತೀನಿ ಪಕ್ಕದಲ್ಲಿ. ಅದು ಹಾಕಿದಾರಲ್ಲ ಆ ಸೈಡ್ದು, ಅದೇ ಥರ ಈ ಸೈಡ್ ಹಾಕ್ಬೋದು ಮೋಸ್ಟ್ಲಿ.
ಯಾಕಂದರೆ ಒಳ್ಳೇದೇ ಗುರು. ಇಲ್ಲಿ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಇರುತ್ತೆ, ಸೆಂಟ್ರಲ್ ನುಗ್ತಾ ಇರ್ತಾರೆ. ಇದೇ ನೋಡಪ್ಪ ಹೊಸಕೋಟೆ ಮಾಡು. ಹಾಂ, ಫ್ಲೈಓವರೇ. ಒಳ್ಳೇದಾಗಲಿ, ಬೇಗ ಮಾಡಿರಿ, ಆಕ್ಸಿಡೆಂಟ್ ಕಡಿಮೆ ಆಗುತ್ತೆ. ಯಾರು ಏನು ಇಷ್ಟೊತ್ತೆಲ್ಲ ಕೆಲಸ ಮಾಡ್ತಾರೆ ಸುಮ್ಮನೆ. ಅವ್ನು ನೋಡಿ ಬಸ್ಸವನಪ್ಪ. ಯಾರು ಗುರು ನೀನು ತಂದೆ? ಕ್ಯಾಮ್ರಾದಲ್ಲಿ ಫುಲ್ಲು ಧೂಳೆ ಇರುತ್ತೆ ಅನ್ಕೊಂತೀನಿ ನಾನು. ತೆಂಗ ನನ್ನ ಮಗನೇ ಬಿಡ. ಅಲ್ಲೋ ನಮ್ಮನ್ನ ಟ್ರಾಫಿಕಲ್ಲಿ ಮತ್ತೆ ಯಾಕೆ ನಿಂತ್ಕೊಂತಾನೆ. ನಾನು ಅಲ್ಲಿಂದ ನೀವು ಬರ್ತೀರ ನಾನು ಅಲ್ಲೇ ಕಾದ್ಕೊಂಡಿದ್ದೆ. ನಾನು ನೀನು ಬರ್ತೀನಿ ಅಂತ ನಿಧಾನಕ್ಕೆ ಬೇಕು, ನಿಧಾನ ಓಡಿಸ್ತಾ ಇದ್ದೀನಿ. ಹೇಳ ನನ್ನ ಮಗನೇ. ಸುಶೀಲ್ ಬರ್ತಾನೆ ಅಂತ ಎಷ್ಟು ಸ್ಲೋ ಆಗಿ ಬಂದು